ಸಿಂಹ ರಾಶಿಗೆ ಅಧಿಪತಿ ಸೂರ್ಯಗ್ರಹಣ ಆಗಿದ್ದಾನೆ. ಸಿಂಹ ರಾಶಿಗೆ ಹೇಗಿರುತ್ತೆ 2026 ಮೀತರು 9 ಗ್ರಹ 12 ರಾಶಿ 27 ನೋಡಿ. ಯಾವಾಗಲೂ ಕೂಡ ಕ್ರಿಸ್ಟಲ್ ಅಂದರೆ ಮೀತ, ಮೀತ ಅಂದರೆ ಕ್ರಿಸ್ಟಲ್ ಅಂತಿದ್ದಾರೆ. ಇವತ್ತು ಹೊಸ ವರ್ಷ ಅಂದರೆ ಮೀತ, ಮೀತ ಅಂದರೆ ಹೊಸ ವರ್ಷ ಅನ್ನೋ ಥರ ಹೇಳ್ತಿದ್ದಾರೆ. 12 ಗ್ರಹಗಳು 9 ಗ್ರಹಗಳು 12 ರಾಶಿ 27 ನಕ್ಷತ್ರ ಏನು ಮಾಡುತ್ತೆ ಅಂತ ಮೀತ ಮೇಡಮ್ ಹೇಳ್ತಾರೆ. ಮೀತ ಮೇಡಮ್, ಸಿಂಹ ರಾಶಿಗೆ ಹೇಗಿದೆ 2026 ಭವಿಷ್ಯ? ನೋಡಿ, ಸಿಂಹ ರಾಶಿ ಅಂತ ಬಂದಾಗ ಸಿಂಹ ರಾಶಿಯವ್ರಿಗೆ ತುಂಬಾ, ಯಾಕಂದರೆ ಆಲ್ರೆಡಿ ಇವಾಗ ಕಷ್ಟದ ಮೇಲೆ ಕಷ್ಟ ಇದ್ದೇ ಇದೆ. ಯಾಕಂದರೆ ರಾಶಿಯಲ್ಲಿ ಕೇತು ಗ್ರಹ ಇರೋದ್ರಿಂದ ಆ ಕೇತು ಬದಲಾವಣೆ 2026 ವರ್ಷದ ಕೊನೆಯಲ್ಲಿ ಕೇತು ಬದಲಾವಣೆ ಆಗುವಷ್ಟರಲ್ಲಿ ಎಲ್ಲ ಪಾಪಗ್ರಹಗಳು ಎಲ್ಲ ಗ್ರಹಗಳು ಅವ್ರಿಗೆ ತುಂಬ ಕೆಟ್ಟ ರಿಸಲ್ಟನ್ನು ಕೊಟ್ಬಿಡ್ತವೆ. ಯಾಕಪ್ಪ ಅಂದರೆ ನೋಡಿ, ಶನಿ ಬದಲಾವಣೆ ಆಗೋದಿಲ್ಲ. ಶನಿ ಅಷ್ಟಮ ಸ್ಥಾನದಲ್ಲಿದ್ದು ಮತ್ತು ಈ 3ರಿಂದ 4ನೇ ತಿಂಗಳು ಏನಿರುತ್ತೆ, ಮಾರ್ಚಿಂದ ಏಪ್ರಿಲ್ ತಿಂಗಳಲ್ಲಿ ಶನಿ ಮತ್ತು ಸೂರ್ಯ, ರಾಶಿಯಾಧಿಪತಿ ಸೂರ್ಯ ಮತ್ತು ಶನಿ ಸಂಧಿಸ್ತಾರೆ. ಅದು 8ನೇ ಮನೆಯಲ್ಲಿ ಅಷ್ಟಮದಲ್ಲಿ ಅವರಿಬ್ಬರು ಒಟ್ಟಿಗೆ ಆಗೋದು, ಜೊತೆಗೆ 5 ಗ್ರಹಗಳು ಒಟ್ಟಿಗೆ ಆಗೋದ್ರಿಂದ ಸಿಂಹ ರಾಶಿಯವರು ಅವ್ರಿಗೇನಾದರೂ ಆಗಬೇಕು ಅಥವಾ ಅವ್ರ ಜೊತೆಯಲ್ಲಿರೋರಿಗೇನಾದರೂ ಆಗಬೇಕು, ಇಲ್ವಾ ಅವರ ಕುಟುಂಬದ ಪ್ರಾಬ್ಲಮ್ಮು, ಸ್ವಂತ ಪ್ರಾಪರ್ಟಿ ಪ್ರಾಬ್ಲಮ್ಮು, ಏನಾದರೂ ಒಂದು ಪ್ರಾಬ್ಲಮ್ಮು, ಈ ಫೋರ್ಜರಿ ಮತ್ತು ಯಾವುದಾದ್ರೂ 420 ಕೇಸು, ಈ ಥರ ಒಂದು ಕೇಸ್ಗಳಲ್ಲಿ, ಇಲ್ಲ ಅಂದರೆ ಮರ್ಡರ್ ಕೇಸ್ಗಳಲ್ಲೂ ಕೂಡ ಅವರು ಎಲ್ಲೋ ಜೈಲು ಪಾಲಾಗ್ತಾರೆ ಅಂತ ಹೇಳ್ತೀನಿ. ಸೊ ಈ ತುಂಬ ಕೆಟ್ಟ ಒಂದು ಟೈಮು ಅಂತ ಅಂದರೆ ಸಿಂಹ ರಾಶಿಯವ್ರಿಗೆ. ಮತ್ತು ಗುರುವಿನ ಒಂದು ಅನುಗ್ರಹ ಕೂಡ ಇಲ್ಲ. ಗುರು ಕೂಡ 6ನೇ ತಿಂಗಳ ನಂತರ ವ್ಯಯಸ್ಥಾನಕ್ಕೆ ಬರ್ತಾರೆ, ಮತ್ತು 10ನೇ ತಿಂಗಳಲ್ಲಿ ರಾಶಿಗೆ ಬರ್ತಾರೆ. ಹಾಗಾಗಿ ಅವ್ರಿಗೆ 6ನೇ ತಿಂಗಳ ನಂತರ ಅಂತೂ ತುಂಬ ಅಲ್ಲೋಲ ಕಲ್ಲೋಲ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಅವರ ಮನೆಯಲ್ಲಿ ಮದುವೆ ನಿಂತೋಗೋದಾಗಿರ್ಬೋದು, ಅವರ ಮಕ್ಕಳು ಎಜುಕೇಷನ್ ಬಿಟ್ಟು ಬೇರೆ ಯಾರ ಜೊತೆನೋ ಮದುವೆ ಮಾಡ್ಕೊಳ್ಳೋದಾಗಿರ್ಬೋದು, ಅವ್ರ ಮಕ್ಕಳಿಂದ ಅವಮರ್ಯಾದೆ ಆಗೋದಾಗಿರ್ಬೋದು, ಅವರ ಗಂಡನ ಹತ್ಯೆ ಆಗೋದಾಗಿರ್ಬೋದು, ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ತುಂಬ ಅವಮರ್ಯಾದೆ ಆಗೋದು ಕೂಡ ಸಿಂಹ ರಾಶಿಯವ್ರಿಗೆ ಆಗಿರುತ್ತೆ. ಮತ್ತು ಎಲ್ಲೋ ಒಂದು ಕಡೆ ಪರ್ಸ್ನಲ್ ಪ್ರಾಬ್ಲಮ್ ಏನಿರುತ್ತೆ, ಅವರು ಏನೆಲ್ಲ ವ್ಯವಹಾರ ಮಾಡ್ತಿರ್ತಾರೆ ಅದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಮನೆ ಜಗಳ ಹೊರಗಡೆ ಬರೋವಂಥ ಚಾನ್ಸಸ್ಸು ಅತಿ ಹೆಚ್ಚು ಸಿಂಹ ರಾಶಿಯವ್ರಿಗೆ ಆಗುತ್ತೆ.